ಬೆಂಗಳೂರಿನಲ್ಲಿರುವಂಥ ಮುಸ್ಲಿಂ ಮಾಲಕತ್ವದ ಹೋಟೆಲ್ ಒಂದು ಭಗವಾನ್ ಶ್ರೀಕೃಷ್ಣನ ಫೋಟೋವನ್ನು ಎಡಿಟ್ ಮಾಡಿತ್ತು. ಯಾವ ರೀತಿ ಅಂತಂದರೆ ಶ್ರೀಕೃಷ್ಣನ ಫೋಟೋದ ಮುಂದೆ ಮಾಂಸಾಹಾರ ಇಟ್ಟು ಹೋಟೆಲ್ನ ಸಿಬ್ಬಂದಿ ವಿಕೃತಿ ಮೆರೆದಿತ್ತು. ಇದು ದೇಶದಾದ್ಯಂತ ಸುದ್ದಿಯಾಗಿತ್ತು. ಈಗ ಆ ರೆಸ್ಟೋರೆಂಟ್ಗೆ ಹಿಂದೂ ಜಾಗರಣ ವೇದಿಕೆಯಿಂದ ಮುತ್ತಿಗೆ ಹಾಕಲಾಗಿದೆ. ಬೆಂಗಳೂರಿನ ದೊಡ್ಡ ತೋಗೂರಿನಲ್ಲಿರುವಂಥ ನದವಿ ಮಂದಿ ಎನ್ನುವಂಥ ಹೋಟೆಲಲ್ಲಿ ಹೋಟೆಲ್ ಸಿಬ್ಬಂದಿ ಮತ್ತು ಮಾಲಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು. ನಂತರ ಹೋಟೆಲ್ ಮಾಲೀಕ ಕ್ಷಮೆ ಕೇಳಿದ್ದಾನೆ. ಮುಸ್ಲಿಂ ವ್ಯಕ್ತಿಯ ಮಾಲಕತ್ವದಲ್ಲಿರುವಂಥ ಹೋಟೆಲ್ ಇದು. ಒಂದು ಫೋಟೋ ವೈರಲ್ ಆಗಿತ್ತು, ಬಾಲ ಶ್ರೀಕೃಷ್ಣನ ಫೋಟೋ. ಆ ಫೋಟೋದ ಮುಂದೆ ಮಾಂಸಾಹಾರದ ತಿನಿಸುಗಳು. ಮೇಬಿ ಅದು ಅರ್ಧ ಗಂಟೆ ಒಳಗಡೆ ಅವರು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಭಗವಾನ್ಗೆ ಕಾಣಿಸ್ತಾ ಇರ್ಬೋದು. ಮೋಸ್ಟ್ಲಿ ಚಿಕನ್ ಪೀಸಸ್ ಕೊಟ್ಟು ಇಲ್ಲಿ ಊಟ ಇಟ್ಟಿದ್ದಾರೆ. ಅಂದ್ರೆ ಏನು 14th ಇದೇ ಹೋಟ್ಲ್ ನದವಿ ಮಂದಿಯಿಂದ 3 ದಿನದ ಮುಂಚೆ ನಾಳಂತ ಭಗವಾನ್ ಶ್ರೀಕೃಷ್ಣನ ಮುಂದೆ ಮಂದಿಯ ಫೋಟೋ ಹಾಕಿ ಏನು ಎಡಿಟ್ ಮಾಡಿದ್ರೋ ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಇನ್ನು ಮುಂದೆ ಈ ಥರ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈ ರೀತಿ ಯಾವ ರೀತಿ ಮಾಡಿರೋದು ತಪ್ಪಲ್ವಾ? ತಪ್ಪು. ಕ್ಷಮೆ ಕೇಳ್ತಾ ಇನ್ನು ಮುಂದೆ ಈ ಥರ ಆಗದಿರ ನೋಡ್ಕೊಳ್ತೀರಾ? ನಾನು ಕೇಳ್ಕೊತಾ ಇದ್ದೀನಿ. ನದವಿ ಮಂದಿಯಿಂದ ಹೋಟೆಲ್ನ ಸಿಬ್ಬಂದಿ ವಿಕೃತಿ ಮೆರೆದಿತ್ತು. ಇದು ದೇಶದಾದ್ಯಂತ ಸುದ್ದಿಯಾಗಿತ್ತು. ಈಗ ಆ ರೆಸ್ಟೋರೆಂಟ್ಗೆ ಹಿಂದೂ ಜಾಗರಣ ವೇದಿಕೆಯಿಂದ ಮುತ್ತಿಗೆ ಹಾಕಲಾಗಿದೆ. ಬೆಂಗಳೂರಿನ ದೊಡ್ಡ ತೋಗೂರಿನಲ್ಲಿರುವಂಥ ನದವಿ ಮಂದಿ ಎನ್ನುವಂಥ ಹೋಟೆಲಲ್ಲಿ ಹೋಟೆಲ್ ಸಿಬ್ಬಂದಿ ಮತ್ತು ಮಾಲಕರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು. ನಂತರ ಹೋಟೆಲ್ ಮಾಲೀಕ ಕ್ಷಮೆ ಕೇಳಿದ್ದಾನೆ. ಮುಸ್ಲಿಂ ವ್ಯಕ್ತಿಯ ಮಾಲಕತ್ವದಲ್ಲಿರುವಂಥ ಹೋಟೆಲ್ ಇದು. ಒಂದು ಫೋಟೋ ವೈರಲ್ ಆಗಿತ್ತು, ಬಾಲ ಶ್ರೀಕೃಷ್ಣನ ಫೋಟೋ. ಆ ಫೋಟೋದ ಮುಂದೆ ಮಾಂಸಾಹಾರದ ತಿನಿಸುಗಳು. ಮೇಬಿ ಅದು ಅರ್ಧ ಗಂಟೆ ಒಳಗಡೆ ಅವರು ರಿಮೂವ್ ಮಾಡಿಬಿಟ್ಟಿದ್ದಾರೆ. ಭಗವಾನ್ಗೆ ಕಾಣಿಸ್ತಾ ಇರ್ಬೋದು. ಮೋಸ್ಟ್ಲಿ ಚಿಕನ್ ಪೀಸಸ್ ಕೊಟ್ಟು ಇಲ್ಲಿ ಊಟ ಇಟ್ಟಿದ್ದಾರೆ. ಅಂದ್ರೆ ಏನು 14th ಇದೇ ಹೋಟ್ಲ್ ನದವಿ ಮಂದಿಯಿಂದ 3 ದಿನದ ಮುಂಚೆ ನಾಳಂತ ಭಗವಾನ್ ಶ್ರೀಕೃಷ್ಣನ ಮುಂದೆ ಮಂದಿಯ ಫೋಟೋ ಹಾಕಿ ಏನು ಎಡಿಟ್ ಮಾಡಿದ್ರೋ ತಮ್ಮಲ್ಲಿ ಎಲ್ಲ ಹಿಂದೂ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಇನ್ನು ಮುಂದೆ ಈ ಥರ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಈ ರೀತಿ ಯಾವ ರೀತಿ ಮಾಡಿರೋದು ತಪ್ಪಲ್ವಾ? ತಪ್ಪು. ಕ್ಷಮೆ ಕೇಳ್ತಾ ಇನ್ನು ಮುಂದೆ ಈ ಥರ ಆಗದಿರ ನೋಡ್ಕೊಳ್ತೀರಾ? ನಾನು ಕೇಳ್ಕೊತಾ ಇದ್ದೀನಿ. ನದವಿ ಮಂದಿಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.